ಅಶೋಕ್ ಅವರೇ, ನಿಮ್ಮ ಬಳಿ ಏನಾದರೂ ನಿಖರವಾದ ಮಾಹಿತಿ ಇದ್ರೆ ಲಾಂಗು, ಚಾಕು, ಬಾಂಬು ಇವೆಲ್ಲ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಲಿಕ್ಕೆ ಕೇಂದ್ರದಲ್ಲೂ ನಿಮ್ಮ ತಡಿಪಾರ ಹೋಮ್ ಮಿನಿಸ್ಟರ್ ಇದ್ದಾರೆ, ಗೃಹ ಸಚಿವರು, ತಕ್ಷಣ ಇಡೀ ಕಾಂಗ್ರೆಸ್ ಆಫೀಸ್ನ ತನಿಖೆ ಮಾಡಿಬಿಟ್ಟು ಯಾರ ಮೇಲೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ. ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನು. ಆ ಥರ ಸುಳ್ಳು ಆಪಾದನೆ ಮಾಡಿ ನೀವು ಮಾಡ್ತಕ್ಕಂಥದ್ದು ನೋಡಿದಾಗ ನೀವು ಸೃಷ್ಟಿ ಮಾಡ್ತಕ್ಕಂಥದ ಕಲ್ಪನಾ ಶಕ್ತಿ ನಿಮ್ಮನ್ನು ಯಾರೂ ಸಹ ಮೀರಿಸಲಿಕ್ಕೆ ಆಗೋದಿಲ್ಲ. ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಮಚ್ಚು ಚಾಕು ಅಂತ ಹೇಳಿದವರು ಇನ್ನೂ ಸಹ ನೀವು RDX 250 kg RDX ಕಾಶ್ಮೀರ ಪುಲ್ವಾಮಾದಲ್ಲಿ ಹೆಂಗ್ ಬಂತು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಲಾಂಗು ಚಾಕು ಅಂತ ಮಾತಾಡ್ತಾ ಇದ್ದಾರೆ. ರಾಜಕೀಯ ದುರುದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲಿ ಗಲಭೆ ಸೃಷ್ಟಿ ಮಾಡಲಿಕ್ಕೆ ಷಡ್ಯಂತ್ರವನ್ನ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅವರ ಒಬ್ಬ ಶಾಸಕರನ್ನ ಕಳಿಸಿ ಯಾವ್ಯಾವ ಜಾಗದಲ್ಲಿ ಯಾವ ರೀತಿ ಹಲ್ಲೆ ಮಾಡಬೇಕು ಅನ್ನೋದಕ್ಕೆ ಅವ್ರ ಎಕ್ಸ್ಪರ್ಟ್ ಇದರಂತೆ. ದಾಳಿ ಮಾಡೋದ್ರಲ್ಲಿ, ಹಲ್ಲೆ ಮಾಡೋದ್ರಲ್ಲಿ ಒಬ್ಬ ಶಾಸಕರು ಅವರು ಬಂದು ತೀವ್ರವಾಗಿ ನಿಗಾ ಇಡೋ ಸಂದರ್ಭದಲ್ಲಿ ಕಾರ್ಯಕರ್ತರು ಅದನ್ನ ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಯಾವುದೇ ರೀತಿ ಅನಾಹುತ ಆಗಬಾರದು ಈ ಮುತ್ತಿಗೆಯಿಂದ ಅಂತೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಜೀವದ ಆಸೆ ಬಿಟ್ಟು ಅಲ್ಲಿ ಮುಂದೆ ನಿಂತಿದ್ರು. ಅದಲ್ಲದೆ ವಿರೋಧ ಪಕ್ಷದ ನಾಯಕರು ಅವರು ಕಾರಲ್ಲಿ ಬಂದು ಕಾಂಗ್ರೆಸ್ ಆಫೀಸ್ ಮುಂದೆ ಇಳಿದು ಎಲ್ರಿಗೂ ಸಹ ಸವಾಲ್ ಹಾಕಿದಾಗ ಕಾಂಗ್ರೆಸ್ ಕಾರ್ಯಕರ್ತರು ಏನಾಗಬೇಕು ಹೇಳಿ. ಆದ್ರಿಂದ ಬೇಜವಾಬ್ದಾರಿಯಿಂದ ಕೂಡಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರ ಹೇಳಿಕೆ ನೋಡಿದಾಗ ಇವ್ರದ್ದು ಷಡ್ಯಂತ್ರ ಮತ್ತು ಒಂದು ಪಿತೂರಿ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ್ತು ಕರ್ನಾಟಕ ರಾಜ್ಯದ ವಿರುದ್ಧ ಗಲಭೆ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಖಂಡನೀಯ. ಆದ್ರಿಂದ ನಿನ್ನೆ ರಾಹುಲ್ ಗಾಂಧಿ ಅವರ ಮೇಲೆ ಏನು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಲ್ಲೆ ಮಾಡಿ ಅವರಿಗೆ ಕೊಲೆ ಮಾಡಲಿಕ್ಕೆ ಸಂಚು ಮಾಡಿದ್ದಾರೆ, ಅದನ್ನು ಸಹ ನಾವು ಖಂಡಿಸ್ತೇವೆ. ಈಗ ಸರ್ಕಾರದ ವಿರುದ್ಧ ಅಥವಾ ಯಾವುದೇ ಕಾನೂನು ಬಾಹಿರವಾದ ಚಟುವಟಿಕೆಗಳಿದ್ರೆ ಅದರಲ್ಲಿ ನೇರವಾಗಿ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಮೊಟ್ಟೆನ ನೋಡಿ ಅವರಿಗೆ ಬಾಂಬ್ ಜ್ಞಾಪಕ ಎಲ್ಲಿಂದ ಬಂತು ಅಂತ ಕೇಳ್ತಾ ಇದ್ದೀನಿ. ಕಲ್ಪನಾ ಶಕ್ತಿಗೆ ನಾವು ಒಪ್ಕೊಳ್ಬೇಕಾಗುತ್ತೆ. ಆದರೆ ಇದೇ ಮೊಟ್ಟೆ ಹೊಡಿತಾ ಇದ್ರಲ್ಲ ವೆಸ್ಟ್ ಬೆಂಗಾಲಲ್ಲಿ, ಪ್ರತಿಯೊಬ್ಬ ಶಾಸಕರಿಗೆ ಮೊಟ್ಟೆ ಹೊಡಿದ ಪ್ರಾರಂಭ ಮಾಡಿದ್ದೆ ಬೆಂಗಾಲಲ್ಲಿ ಭಾರತೀಯ ಜನತಾ ಪಾರ್ಟಿಯವರು. ಪ್ರಾಣಿಗಳ ತರ ಅವರು ಸೊಂಟಕ್ಕೆ ಹಗ್ಗ ಕಟ್ಟಿ ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದು ಇವ್ರು ಹುಡ್ಕೊಂಡು ಬರುತ್ತೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಈಗ ಅವ್ರಿಗೆ ಅಷ್ಟೆಲ್ಲ ಪ್ರೀತಿ ಇದ್ರೆ ಅದನ್ನ ನೇರವಾಗಿ ಮಾಡಬೇಕಲ್ಲ. ಆ ತರ ಎಲ್ಲ ಪ್ರೀತಿ ಇದ್ರೆ ಅದನ್ನು ಮಾಡಬೇಕಲ್ಲ. ಅದು ಯಾವ ರಾಜಕಾರಣ ಅಂತ ಹೇಳಿ ಪ್ರಜ್ಞಾ ಠಾಕೂರ್, ಗೋಡ್ಸೆ ಇವ್ರ ಸಂತತಿಯವರು ಇದಕ್ಕಿನ್ನ ಏನು ಹೇಳಲಿಕ್ಕಾಗತ್ತೆ? ಆ ತರ ಏನಾದ್ರು ಇದ್ರೆ ನಿರ್ದಿಷ್ಟವಾಗಿ ಅದನ್ನು ಹೇಳಬೇಕಾಗುತ್ತೆ, ಎಲ್ಲೆಲ್ಲಿ ಏನೇನು ಆಗಿದೆ ಅಂತ ಹೇಳಿ. ಕಪೋಲ ಕಲ್ಪಿತ ಕಥೆಗಳು ಹೇಳಲಿಕ್ಕೆ ಆಗೋದಿಲ್ಲ. ಸರ್, ಈಗ ಅವ್ರು ಬಂದಿದ್ರು, ಈಗ ನಿಮ್ಮ ಕಚೇರಿ ಮುಂದೆ ಹೇಳಿದ್ರು, ನಿಮಗೆ ಬೆದರಿಕೆ ಹಾಕಿದ್ರು, ಧಮಕಿ ಹಾಕಿದ್ರು ಅಂತ ಹೇಳಿದ್ರು. ಅವ್ರು ಕಾರಲ್ಲಿ ಹೋಗ್ತಿದ್ದವ್ರನ್ನ ಅಥವಾ ಬಸ್ ಹೋಗ್ತಿದ್ದವ್ರು ನಿಮ್ಮವರು ಅಟ್ಯಾಕ್ ಮಾಡಿದ್ದಾರೆ. ನೀವು ಹೋಗ್ತಿದ್ದವ್ರನ್ನ ಅಟ್ಯಾಕ್ ಮಾಡಿದ್ದಾರೆ. ನೀವು ಒಂದು ಮನುಷ್ಯ, ನೀವು ಅವ್ರನ್ನ ನಮ್ಮ ಕಚೇರಿ ಮುಂದೆ ಹಿಡಿದ್ರು, ಧಮಕಿ ಹಾಕಿದ್ರು, ಹಂಗಾಗಿ ನಮ್ಮನ್ನು ಸುಮ್ಮಿಲ್ಲ ಅಂತ ನೀವು ಕಪೋಲ ಕಲ್ಪಿತ ಹೇಳ್ತಿದ್ದೀರಿ. ಕಾರಲ್ಲಿ ಬಂದು ನಿಂತಿದ್ದ ಗ್ಯಾರಂಟಿನ ಪಾಸ್ ಆಗ್ತಾ ಇರಲಿಲ್ಲ. ಕಾರಲ್ಲಿ ನಿಲ್ಲಿಸಿ ಬಂದೆ ತೋರಿಸಿ, ಅದನ್ನ ಕಾರ್ನ ನಿಲ್ಲಿಸಿ ಧಮಕಿ ಹಾಕುವಾಗ ಕಾರ್ಯಕರ್ತರು ಏನ್ ಮಾಡ್ತಾರೆ? ವಿರೋಧ ಪಕ್ಷದ ನಾಯಕರು ಕಾರಲ್ಲಿ ಬಂದು ಇಳಿದಿದ್ದಾರೆ. ಅದು ನಾವು ವಿಡಿಯೋ ನಮ್ಮಲ್ಲೂ ಇದೆ, ಬೇಕಾದ್ರೆ ತೋರಿಸ್ತೀನಿ. ಕಾರಲ್ಲಿ ಇಳಿಬೇಕಾದಿಲ್ಲ. ಮತ್ತೆ ಬಸ್ಸು ಬೇರೆ ರೂಟಲ್ಲಿ ಹೋಗಿದ್ದಾನೆ, ಈ ರೂಟಲ್ಲಿ ಯಾಕೆ ಕರ್ಕೊಂಬಂದರಂತೆ? ಪೊಲೀಸರಲ್ಲ, ಇವರೇ ಧಮಕಿ ಹಾಕಿ KSRTC ಬಸ್ ಅವನಿಗೆ ಧಮಕಿ ಹಾಕಿ ಈ ರೂಟಲ್ಲಿ ಕರ್ಕೊಂಡು ಹೋಗುವಂತ ಕರ್ಕೊಂಡು ಬಂದಿರೋದು. ಇಲ್ಲಿ ನಿಂತು ಪ್ರತಿಭಟನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾರ್ಯಕರ್ತರು ನೋಡಿ ಭಯ ಬಿದ್ದು ಹೋಗಿರ್ತಕ್ಕಂಥದ್ದು. ಈಗ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಅವ್ರ ಮೇಲೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರತಿಭಟನೆ ಆದಾಗ ಕಾಂಗ್ರೆಸ್ ಬೇರೆ ಸ್ವರೂಪದ ಪ್ರತಿಭಟನೆಗಳನ್ನು ಮಾಡುದು. ಆದ್ರೆ ಈಗ ಮೊಟ್ಟೆ ಎಸೆಯುವಂತದ್ದು ಇದನ್ನ ಸಮರ್ಥನೆ ಮಾಡ್ಕೋತೀರಾ ಸರ್? ಈಗ ಮೊಟ್ಟೆ ಎಸೆಯೋದು ಅಥವಾ ಇವರು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದು ದಾಳಿ ಮಾಡ್ಲಿಕ್ಕೆ ಬರುವಾಗ ಅದನ್ನ ಅವ್ರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರಾ? ಮೊಟ್ಟೆ ಯಾರು ಎಸ್ದಿದಾರಂತೆ? ಮೊಟ್ಟೆ ಇವರೇ ಎಸ್ಕೊಂಡಿರೋದು, ನಾವ್ಯಾರು ಎಸ್ದಿಲ್ಲ.
ಕೆಲಸ ಇದು. ನಿಮ್ಮ ಮಾಧ್ಯಮಗಳ ಕ್ಯಾಮರಾ ಮುಂದೆ ಮೊಟ್ಟೆ ಹೊಡೆದ ಸಾಕ್ಷಿ ಇಟ್ಕೊಂಡು ನೀವು ಮೊಟ್ಟೆ ಕಣ್ಣಪ್ಪ ಸರ್ ಇದ್ದ. ಸರ್, ಹಿಂದೆ ಈಗ ಅನೇಕ ಸಂದರ್ಭಗಳಲ್ಲಿ ಪ್ರತಿಭಟನೆ ಈಗ ಮೊಟ್ಟೆ ಹೊಡೆದ ಈಗ ಮೊಟ್ಟೆ ಹೊಡೆದ ಯಾಕೆ ಹೊಡೆದ ಅಂತ ಕಾರಣ ಬೈಟ್ ಕೊಟ್ಟವ್ರು. ಈಗ ಮೊಟ್ಟೆ ಅವ್ರು ಹೊಡೆದಂತ ಇರಿ, ಅವ್ರು ಮೊಟ್ಟೆ ಹೊಡೆದ್ಮೇಲೆ ನಾವು ಮೊಟ್ಟೆ, ಇವರು ಮೊಟ್ಟೆ ಹೊಡೆದಿದ್ದಾರೆ. ಬಿಜೆಪಿ ಅವ್ರು ಹೊಡೆದ ಮೇಲೆ ಇವ್ರು ಹೊಡೆದಿರೋದು ಮೊಟ್ಟೆ ಇಲ್ಲ. ಬಿಜೆಪಿ ಅವ್ರು ಮೊಟ್ಟೆ ಹೊಡೆದ ಮೇಲೆ ಇವ್ರು ಹೊಡೆದಿರೋದು. ಇವರು ಭಾರತೀಯ ಜನತಾ ಪಾರ್ಟಿಯವರು ರೌಡಿ ಮೋರ್ಚಾವನ್ನ ಪ್ರಾರಂಭ ಮಾಡಿ ಅದರಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ರೌಡಿಗಳನ್ನೆಲ್ಲ ಸೇರಿಸಿ ಕೋರ್ಟಲ್ಲೂ ಸಹ ಹೋಗಿ ಅವ್ರು ಯಾರು ಸಹ ರೌಡಿಗಳಲ್ಲ ಅಂತೇಳಿ ಸರ್ಟಿಫಿಕೇಟ್ ತಗೊಂಡು ಆ ದಾಳಿ ಮಾಡಲಿಕ್ಕೆ, ಹಲ್ಲೆ ಮಾಡಲಿಕ್ಕೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ. ಯಾವ್ದಾದ್ರು ಹೊಸ ಡೈಲಾಗ್ ಇದ್ರೆ ಹೇಳಕ್ ಹೇಳಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ. ಹಳೇದೆಲ್ಲ ತಿರುಗಿಸ ಪ್ಲೇಟ್ ಹಾಕೋದು ಬೇಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.